ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಜಾಬ್ ಇನ್ ರಷ್ಯಾ ಅಂದರೆ ಇಂಡಿಯನ್ಗಳು ಅಂದರೆ ಫ್ರೆಷರ್ಸ್ಗಳು ಇಲ್ಲಿ ರಷ್ಯಾಕ್ಕೆ ಯಾರೆಲ್ಲ ಹೋಗ್ಬೇಕಂತ ಇದ್ದೀರಾ, ಅಂದರೆ ವಿದೇಶಗಳಲ್ಲಿ ಹೋಗಿ ದುಡಿಬೇಕಂತ ಇದ್ದೀರಾ ಅವರಿಗಾಗಿ ಈ ಅಪಾರ್ಚುನಿಟಿ, ಒಳ್ಳೆ ಅಪಾರ್ಚುನಿಟಿ ಯಾರೆಲ್ಲ ಮಿಸ್ ಮಾಡ್ಕೋಬೇಡಿ. ಅದು ಕೂಡ ರಷ್ಯಾ ಅಂದರೆ ನಿಮಗೆ ಗೊತ್ತು, ಅದು ಇಂಡಿಯಾಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ ನಿಮ್ಗೆ ಗೊತ್ತು. ಹಾಗಾಗಿ ನೀವು ಈ ಕೆಲಸಕ್ಕೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಅದು ಯಾವ ರೀತಿ ಅಪ್ಲೈ ಮಾಡೋದು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು, ನಿಮ್ಮ ಕ್ವಾಲಿಫಿಕೇಷನ್ ಉಂಟಲ್ಲ, 10ನೇ ಕ್ಲಾಸು 12ನೇ ಕ್ಲಾಸು ಪಾಸ್ ಆಗಿದ್ರೆ ನೀವು ಹೆಲ್ಪರ್ ಕೆಲಸಕ್ಕೆ ಹೋಗ್ಬೋದು. ಅದು ಸ್ಯಾಲ್ರಿ ಪ್ಯಾಕೇಜ್ ಒಳ್ಳೆಯದಾಗಿರುತ್ತೆ. ಹಾಗೆ ಉಂಟಲ್ಲ, ನಿಮ್ಮದು ಕ್ವಾಲಿಫಿಕೇಷನ್ ಒಳ್ಳೆ ಇದ್ದರೆ ಡಿಪ್ಲೊಮಾ, BE, B.Tech ಈ ಎಲ್ಲ ಪೋಸ್ಟ್ಗಳಿದ್ರೆ ನೀವು ಇಂಜಿನಿಯರ್ ಪೋಸ್ಟ್, ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಒಳ್ಳೊಳ್ಳೆ ಸ್ಯಾಲ್ರಿ ಪ್ಯಾಕೇಜ್ಗಳಿಗೆ ಹೋಗ್ಬೋದು. ಓಕೆ, ಹಾಗೆ ನೀವು ಇದನ್ನು ಕಂಪ್ಲೀಟ್ ಮಾಹಿತಿನ ಪಡೆದುಕೊಳ್ಳಿಕ್ಕೆ ಉಂಟಲ್ಲ, ನಾನು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಹಿತಿನ ಪಡೆದುಕೊಳ್ಳಿ. ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಕೆಲವೊಂದು ಟ್ರಸ್ಟೆಡ್ ಕಂಪನಿಗಳಿರುತ್ತೆ, ಅಂದರೆ ಕೆಲವೊಂದು ಮ್ಯಾನ್ ಪವರ್ ಇರುತ್ತೆ, ಡೆಲ್ಲಿಯಲ್ಲಿ ಇರುತ್ತೆ, ಬಾಂಬೆಯಲ್ಲಿ ಇರುತ್ತೆ. ಇವುಗಳ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆ, ಅದು ಯಾವ ರೀತಿ ಕಂಪನಿ ಬಗ್ಗೆ ಮಾಹಿತಿನ ಪಡೆದುಕೊಳ್ಳೋದು ಎಲ್ಲ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಬಾರ್ದು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಿಮ್ಮ ಬಂಧುಗಳಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಸಹಾಯ ಮಾಡಿ ಕೊಡ್ಬೋದು. ಹುದ್ದೆಗಳ ಸಂಖ್ಯೆ 2000ಕ್ಕೆ ಹೆಚ್ಚು ಹುದ್ದೆಗಳ ಇಲ್ಲಿ ಭರ್ತಿಯನ್ನು ಮಾಡಲಾಗುತ್ತದೆ 2025-26ಗೆ. ಲಭ್ಯತೆ ತಿಂಗಳು ಜುಲೈ 2025 ಮತ್ತು ಆಗಸ್ಟ್ ಅಂತ ಇದೆ. ಹಾಗೆ ಉದ್ಯೋಗ ಸ್ಥಳ ಇದೆಯಲ್ಲ, ಎಲ್ಲಿ ನಿಮಗೆ ಕೆಲಸ ಆಗುತ್ತೆ, ಮಾಸ್ಕೋದಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಮುಖ್ಯ ಜಾಗಗಳಲ್ಲಿ ನಿಮ್ಗೆ ಕೆಲಸ ಆಗುತ್ತೆ. ಸಂಬಳ $1,200ರಿಂದ $4,500ಕ್ಕೂ ಹೆಚ್ಚು ಡಾಲರ್ ನಿಮಗೆ ತಿಂಗಳಿಗೆ ಸ್ಯಾಲ್ರಿನ ಕೊಡಲಾಗುತ್ತೆ. ಅರ್ಜಿ ವಿಧಾನ, ನೀವು ಮೊದಲು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆದರೆ ನೀವು ಡೈರೆಕ್ಟಾಗಿ ಏಜೆನ್ಸಿ ಮುಖಾಂತರ ಹೋಗ್ಬೋದು. ಅದು ಯಾವ ಏಜೆನ್ಸಿನ ಮೀಟ್ ಮಾಡೋದು ಎಲ್ಲನೂ ವಿವರವಾಗಿ ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸಾಗಿ ಕೊಡ್ತೀನಿ. ನೀವು ಆ ಏಜೆಂಟ್ನ ಮೀಟ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ನೀವು ನಿಮ್ಮ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ, ಹಾಗೆ ಇಲ್ಲಿ ಯಾವೆಲ್ಲ ಹುದ್ದೆಗಳು ಇದೆ ಅಂದರೆ BE, B.Tech ಇವುಗಳಿಗೆ ಅಂದರೆ ಡಿಪ್ಲೊಮಾದವರಿಗೆಲ್ಲ ಸಾಫ್ಟ್ವೇರ್ ಡೆವಲಪರು, ಎಲೆಕ್ಟ್ರಿಕಲ್ ಇಂಜಿನಿಯರು, ಮತ್ತು ಮೆಡಿಕಲ್ ಅಸಿಸ್ಟೆಂಟು, ಟೂರ್ ಗೈಡು, ಮತ್ತು ವೇರ್ಹೌಸ್ ಸ್ಟಾಫು, ಮತ್ತು ಕಸ್ಟಮರ್ ಸಪೋರ್ಟು, ಹೋಟೆಲ್ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಮತ್ತು ಟ್ರಾನ್ಸ್ಲೇಟರ್, ಮತ್ತು ಹಿಂದಿ ಇಂಗ್ಲೀಷ್ ಟ್ರಾನ್ಸ್ಲೇಟರ್ ಇರ್ತಾರಲ್ಲ, ಆ ಕೆಲಸಕ್ಕೆ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೇಕು. ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಅರ್ಜಿ ಹಾಕಲಿಕ್ಕೆ ಇಲ್ಲಿ ಯಾವ ರೀತಿ ಅರ್ಜಿನ ಹಾಕೋದಂತ ನೋಡ್ಕೋಬೋದು. ನಿಮ್ಮ ರಿಸ್ಯೂಮ್ ಇದೆಯಲ್ಲ, ಅದು ಇಂಗ್ಲೀಷಲ್ಲೇ ಇರಬೇಕು. ಕಂಪಲ್ಸರಿಯಾಗಿ ಎಲ್ಲನೂ ಡೀಟೇಲ್ಸ್ ಪರ್ಫೆಕ್ಟಾಗಿ ಫಿಲ್ ಮಾಡಿರಬೇಕು. ನಂತರ ಕೆಲವೊಂದು ವೆಬ್ಸೈಟಲ್ಲಿ ಉಂಟಲ್ಲ, ನಿಮಗೆ ಡೈರೆಕ್ಟಾಗಿ ಕೆಲಸನೂ ಹುಡ್ಕೋಬೋದು. ಅದು ಲಿಂಕ್ಇನ್, ಗ್ಲಾಸ್ ಡೋರ್, ರಷ್ಯನ್ ಗೌರ್ಮೆಂಟ್ ಜಾಬ್ ಪೋರ್ಟಲ್, ಮತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ಮ್ಯಾನ್ ಪವರ್ ಬಗ್ಗೆ. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಅಲ್ಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಡೈರೆಕ್ಟಾಗಿ ಟ್ರಸ್ಟೆಡ್ ಏಜೆನ್ಸಿ ಮುಖಾಂತರನೇ ನೀವು ರಷ್ಯಾಕ್ಕೆ ಹೋಗ್ಬೋದು. ಯಾಕೆಂದರೆ ಕೆಲವೊಂದು ಫೇಕ್ ಇರ್ತಾರೆ, ಅವರ ಏಜೆನ್ಸಿ ಥರ ನೀವು ಹೋಗ್ಬೇಡಿ. ನಿಮ್ಮ ಹಣನೂ ಲಾಸ್ ಆಗುತ್ತೆ, ಆದರೆ ನಿಮ್ಮ ಕೆಲಸನೂ ಸಿಗುವಂಥ ಸಾಧ್ಯತೆಗಳಿಲ್ಲ. ಹಾಗಾಗಿ ನೀವು ಟ್ರಸ್ಟೆಡ್ ಇದ್ದ ಏಜೆನ್ಸಿ ಪಕ್ಕನೇ ಹೋಗಿ ನೀವು ನಿಮ್ಮ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನಿಮಗೆ ಏನೆಲ್ಲ ಫಾಯ್ದೆ ಇದೆ ಅಂತ ನೋಡ್ಕೋಬೋದು. ಅಂತಾರಾಷ್ಟ್ರೀಯ ವೇತನ ಅಂದರೆ ವಿದೇಶಿ ಹಣ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಫ್ರೀ ಫುಡ್, ಮತ್ತು ನಿಮಗೆ ಟ್ರಾನ್ಸ್ಪೋರ್ಟೇಷನು ಮತ್ತು ನಿಮ್ಮ ಅಕಾಮಡೇಷನ್ ಎಲ್ಲನೂ ಫ್ರೀ ಆಗಿರುತ್ತೆ. ವೀಸಾ ಪ್ರಕ್ರಿಯೆಯಲ್ಲೂ ಸುಲಭವಾಗಿರುತ್ತೆ. ಮತ್ತು ವೃತ್ತಿ ಜೀವನದಲ್ಲಿ ನಿಮಗೆ ಉನ್ನತಿ ಅಂದರೆ ಜಾಸ್ತಿಯಾಗಿ ನೀವು ಸಂಬಳ ಗಳಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಸಾಲ್ವ್ ಆಗೋಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಅಲ್ಲಿಗೆ ಕರ್ತರ್ಬೋದು, ಅದು ಕೂಡ ಇಲ್ಲಿ ಅವಕಾಶ ಇದೆ. ಈ ಉಪಯೋಗದ ಅವಕಾಶಗಳು ಇಲ್ಲಿ ನೋಡ್ಬೋದು. ಮತ್ತು ಕರಿಯರ್ ಬೂಸ್ಟ್, ಮತ್ತು ಫಾರ್ ಬೆಟರ್ ಸ್ಯಾಲ್ರಿ, ಮತ್ತು ಗ್ಲೋಬಲ್ ನೆಟ್ವರ್ಕಿಂಗ್, ಫ್ಯೂಚರ್ ಫಾರ್ ವೀಸಾ ಎಕ್ಸ್ಟೆನ್ಷನ್, ಹೀಗೆಲ್ಲ ನಿಮಗೆ ತುಂಬ ಎಲ್ಲ ಅವಕಾಶಗಳು ಇಲ್ಲಿ ಸಿಗುತ್ತೆ. ಓಕೆ, ಇಲ್ಲಿ ಕೆಲವೊಂದು ಕ್ವಶನ್ಗಳಿದೆ. ನಾನು ಡಿಪ್ಲೊಮಾ ಅಥವಾ ಡಿಗ್ರಿ ಮಾಡಿದರೆ ಈ ಉದ್ಯೋಗಕ್ಕೆ ಲಭ್ಯವಿದೆ. ಹೌದು, ನೀವು ಹಾಕ್ಬೋದು. ಅಂದರೆ ನೀವು ಡಿಪ್ಲೊಮಾ ಆದರೂ ನೀವು ಕೆಲಸಕ್ಕೆ ಇದು ಮಾಡ್ಬೋದು. ಇನ್ನೊಂದು, ಪಾಸ್ಪೋರ್ಟ್ ಇಲ್ಲದಿದ್ದರೆ ಏನು? ಪಾಸ್ಪೋರ್ಟ್ ಬೇಕೇ ಬೇಕು ಫ್ರೆಂಡ್ಸ್. ಹಾಗಾಗಿ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡೋ ಮೊದಲು ನಿಮ್ಮ ಪಾಸ್ಪೋರ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಹುದ್ದೆಗಳು ನಿಖರವಾಗಿದೆ. ಹೌದು, ಇದು ನಿಮಗೆ ಪರ್ಮನೆಂಟ್ ಕೆಲಸ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿಯ ಭಯಬೇಡ, ಡೈರೆಕ್ಟಾಗಿ ನೀವು ಟ್ರಸ್ಟೆಡ್ ಏಜೆನ್ಸಿ ಮುಖಾಂತರನೇ ಕೆಲಸಕ್ಕೆ ಹೋಗ್ಬೋದು. ಮತ್ತು ಪರ್ಸನಲ್ ಇಂಟರ್ವ್ಯೂ ಅಗತ್ಯವಿದೆ. ಹೌದು, ನಿಮಗೆ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ. ಅದು ಯಾವ ರೀತಿ ಅಂದರೆ ಝೂಮ್ ಮುಖಾಂತರ, ಆನ್ಲೈನ್ ಮುಖಾಂತರ, ಕೆಲವೊಮ್ಮೆ ಏಜೆನ್ಸಿ ಮುಖಾಂತರ. ಹೆಲ್ಪರ್ ಕೆಲಸಕ್ಕೆ ಜಾಸ್ತಿಯಾಗಿ ಏಜೆನ್ಸಿ ಮುಖಾಂತರ ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡೋದ್ರ ಮೂಲಕ ಝೂಮ್ ಮೀಟಿಂಗ್ ಮುಖಾಂತರ, ಝೂಮ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ.
ಓಕೆ. ಹಾಗೆ ನಿಮಗೆ ಈಸಿಯಾಗಿ ಕೆಲಸ ಸಿಗೋದ್ರಿಂದ ನೀವು ಕೆಲಸಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಆದರೆ ಜಾಸ್ತಿ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಡೆಲ್ಲಿಯಲ್ಲಿರುವಂಥ ಯಾವ ಏಜೆನ್ಸಿನ ಮೀಟ್ ಮಾಡಿಕೊಂಡು ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಅದನ್ನು ನಾನು ಅಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ. ನೀವು ಅಲ್ಲಿ ನೋಡ್ಕೋಬೋದು. ಅದೇ ಏಜೆನ್ಸಿನ ವಿಸಿಟ್ ಮಾಡ್ಕೊಳ್ಳಿ, ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಆದರೆ ಇಲ್ಲಿ ಅಪ್ಲೈ ಮಾಡುವಾಗ ಯಾವ ರೀತಿಯ ರೆಸ್ಯೂಮ್ ಇರಬೇಕು ಅದರ ಫಾರ್ಮೆಟು ಕೂಡ ನಾನು ಉಂಟಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಆ ರೆಸ್ಯೂಮ್ ಮುಖಾಂತರ ಅದೇ ಥರ ನಿಮ್ಮದು ರೆಸ್ಯೂಮನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ. ಮತ್ತು ಪಾಸ್ಪೋರ್ಟ್ ಸೈಜು ಫೋಟೋಸು ಎಲ್ಲನೂ ಇರಬೇಕು. ಎಲ್ಲನೂ ಪರ್ಫೆಕ್ಟಾಗಿ ಮ್ಯಾಚ್ ಆದಮೇಲೆ ನೀವು ಏಜೆನ್ಸಿ ಮೀಟ್ ಮಾಡ್ಕೋಬೋದು. ಇಲ್ಲಾಂದರೆ ಉಂಟಲ್ಲ ರಷ್ಯನ್ ಗೌರ್ಮೆಂಟ್ ಜಾಬ್ ಪೋರ್ಟಲ್ ಇದೆಯಲ್ಲ, ಅಲ್ಲಿ ಡೈರೆಕ್ಟಾಗಿ ಹೋಗಿ ನೀವು ಅಲ್ಲಿ ನಿಮ್ಮ ರೆಸ್ಯೂಮನ್ನು ಅಪ್ಲೈ ಮಾಡ್ಕೋಬೋದು. ನಂತರ ಏನಾಗುತ್ತೆ, ನಿಮಗೆ ಕನ್ಫರ್ಮೇಷನ್ ಆಗಿ ಇಮೇಲ್ ಮುಖಾಂತರ ನಿಮ್ಗೆ ಕನ್ಫರ್ಮೇಷನ್ ಬರುತ್ತೆ. ಕನ್ಫರ್ಮೇಷನ್ ಬಂದ ಮೇಲೆ ನಿಮಗೆ ಅಲ್ಲಿ ಝೂಮ್ ಮೀಟಿಂಗ್ ಅಂತ ಇರುತ್ತೆ. ಅದು ಡೇಟ್ ಕೊಡ್ತಾರೆ, ಟೈಮಿಂಗ್ ಕೊಡ್ತಾರೆ. ಅದೇ ದಿನ ನೀವು ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಓಕೆ. ನಿಮ್ಮ ಇಂಟರ್ವ್ಯೂ ಸೆಲೆಕ್ಟ್ ಆದ 3 ತಿಂಗಳ ಒಳಗೆ, ಕೆಲವೊಮ್ಮೆ ನಿಮಗೆ 15 ದಿವಸದ ಒಳಗೆ ವೀಸಾ ಪ್ರೊಸೆಸಿಂಗ್ ಆಗುತ್ತೆ, ಪರ್ಮಿಟ್ ವೀಸಾ ಸಿಗುತ್ತೆ. ಕೆಲವೊಮ್ಮೆ ನಿಮಗೆ 3 ತಿಂಗಳ ತನಕ ಕಾಯಬೇಕಾಗುತ್ತೆ. ನಂತರ ನಿಮಗೆ ಅಲ್ಲಿ ವೀಸಾ ಬರುತ್ತೆ. ಓಕೆ. ವೀಸಾ ಪ್ರೊಸೆಸಿಂಗ್ ಆಗುತ್ತೆ. ನಂತರ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ನಿಮ್ಮ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಓಕೆ. ಏರ್ಪೋರ್ಟಲ್ಲಿ ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೋದ ದಿನವೇ ನಿಮ್ಮನ್ನು ಪಿಕ್ ಮಾಡಲಿಕ್ಕೆ ಅಂತಲೇ ಆ ಕಂಪನಿ ಕಡೆಯಿಂದಲೇ ಜನ ನಿಮ್ಮನ್ನು ಪಿಕ್ ಮಾಡ್ತಾರೆ. ಯಾವುದೇ ರೀತಿಯ ಭಯಬೇಡ, ಈಸಿಯಾಗಿ ಹೋಗ್ಬೋದು. ಏಜೆನ್ಸಿ ಮಾತ್ರ ನಿಮ್ಮ ಕಂಪಲ್ಸರಿಗೆ ಹೇಳ್ತೀನಿ, ಫೇಕ್ ಏಜೆನ್ಸಿ ಮುಖಾಂತರ ಹೋಗಬೇಡಿ. ನಾವು ಡೆಲ್ಲಿಯಲ್ಲಿರುವಂಥ ಏಜೆನ್ಸಿ ಡೀಟೇಲ್ಸು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅಲ್ಲಿಂದಲೇ ನೀವು ಡೈರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ರೆಸ್ಯೂಮ್ ಫಾರ್ಮೆಟ್ ಇದೆಯಲ್ಲ, ಅದನ್ನು ಕೂಡ ಫಾರ್ಮೆಟನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೇನೆ. ನೀವು ಅಲ್ಲಿಂದ ನೋಡಿಕೊಂಡು ನೀವು ಡೈರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಓಕೆ. ಜಾಸ್ತಿ ಏನೇ ಮಾಹಿತಿ ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ಬಂದು ಫ್ರೀಯಾಗಿ ನೀವು ಕೇಳ್ಕೊಬೋದು. ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ. ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.